ಇಂದಿನ ದಿನ ಬಹಳ ನನ್ನ ಜೀವನದಲ್ಲಂತೂ ಬಹಳ ಅತ್ಯಂತ ಅಮೂಲ್ಯವಾದಂಥ ಒಂದು ಸಂದರ್ಭ. ಇದೊಂದು ನನಗೆ ನಮ್ಮ ಹಳೆಯ ಗುರುಗಳನ್ನು ಜ್ಞಾಪಕ ಮಾಡಿಕೊಳ್ಳಿಕ್ಕೆ, ಒಂದು ದರ್ಶನ ಮಾಡಲಿಕ್ಕೆ ನಿಜಕ್ಕೂ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಆ್ಯಂಡ್ ದಿ ಬ್ಲೆಸ್ಡ್ ಪರ್ಸನ್. ಸೊ ಏನು ಗಜರೋಪಾದಿಯಲ್ಲಿದ್ದಂಥ ಈ ಶಿಕ್ಷಕರು ನಮಗೆ ಬರೀ ಪುಸ್ತಕದ ವಿಚಾರ ಜೊತೆಗೆ ಜೀವನದ ಪಾಠವನ್ನು ಕೂಡ ಸಂಸಿದ್ದಾರೆ. ಆ ಋಣವನ್ನು ತೀರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಜಕ್ಕೂ ಒಬ್ಬ ವ್ಯಕ್ತಿ ಒಂದು ಹಂತವನ್ನು ತಲುಪಬೇಕಾದ್ರೆ, ಅವನ ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದ್ರೆ, ಇಫ್ ಯು ವಾಂಟ್ ಟು ಅಚೀವ್ ಎನಿಥಿಂಗ್, ದೇರ್ ಈಸ್ ಎ ಗ್ರೇಟ್ ಗುರು ಬಿಹೈಂಡ್ ಹಿಮ್. ಅವನ ಹಿಂದೆ ಒಬ್ಬ ಗುರು ಇರಲೇಬೇಕು. ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿ ಅವನ ಗುರಿಯನ್ನು ಮುಟ್ಟಬೇಕಾದ್ರೆ ಗುರು ಇರಲೇಬೇಕು. ಹಾಗಾಗಿ ಜೀವನದ ಪಾಠವನ್ನು ಕಲಿಸಿದಂಥ ಅತ್ಯಂತ ಅದ್ಭುತವಾದಂಥ ಈ ನಮ್ಮ ಗುರುಗಳಿಗೆ ಶಿರಸ್ಸಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಈಗ ಈ ದಿನ ನಾವು ಎಲ್ಲ ಹಳೆಯ ವಿದ್ಯಾರ್ಥಿಗಳು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಖಂಡಿತ ಅವರ ಶಾಲೆಗೆ ಬರ್ತಿದ್ದಂಥ ರೀತಿ, ಡಿಸಿಪ್ಲೈನ್, ಬರೀ ಪಾಠದ ವಿಚಾರ ಹೇಳ್ತಾ ಇಲ್ಲ ನಾನು, ಡಿಸಿಪ್ಲೈನ್, ಶಿಸ್ತು ನಾವು ನಿಜಕ್ಕೂ ಅನುಕರಣೆ ಮಾಡಿದ್ದೇವೆ. ಮತ್ತು ನಾವು ಕೂಡ ಅವರು ತೋರಿದ ಮಾರ್ಗದಲ್ಲಿ ಹೋಗಿ ಒಂದು ಜೀವನದಲ್ಲಿ ಉತ್ತಮವಾದ ಮನುಷ್ಯರಾಗಬಾಳುವಂಥ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಂಥವರು ನಮ್ಮ ಅದ್ಭುತವಾದಂಥ ಈ ಗುರುಗಳು. SVS ಇರ್ಬೋದು, LN, DK, AC. ನಿಜಕ್ಕೂ ನನಗೆ ಪ್ರಶ್ನೆ ಮಾಡ್ತಾರೆ, ನಿನಗೆ ಯಾವುದು ಸಮಸ್ಯೆ ಯಾವುದು ಅಂದಾಗ ನಾನು ಹೇಳ್ತಿದ್ದೆ ಇಂಥ ಸಬ್ಜೆಕ್ಟ್ ಅದಕ್ಕೆ ನನಗೆ ಸಲಹೆಗಳನ್ನು ಕೊಡ್ತಾ ಇದ್ರು. ಖಂಡಿತ ಇಲ್ಲಿ ಜವಾಬ್ದಾರಿಯುತವಾದ ಶಿಕ್ಷಕರನ್ನು ನಾವು ಕಂಡಂತೆ, ಬೇರೆಯವರಿಗೆ ನನಗೆ ಗೊತ್ತಿಲ್ಲ, ನಾನು ಕಂಡಂತೆ ಅದ್ಭುತವಾದ ಶಿಕ್ಷಕರು ಇವರೆಲ್ಲ. ದೇ ಆರ್ ನಾಟ್ ಅನ್ ಆರ್ಡಿನರಿ ಟೀಚರ್ಸ್, ಗ್ರೇಟ್ ಟೀಚರ್ಸ್ ಅಂತ ನಾನು ಗ್ರೇಟ್ ಟೀಚರ್ಸ್. ಅದ್ಭುತವಾದ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಶಾಲೆಯಿಂದ ಹೊರಹೋಗಿದ್ದಾರೆ, ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ, ಒಳ್ಳೆ ಶಿಸ್ತಿನ ಒಂದು ಪಾಠವನ್ನು ಕಲ್ತಿದ್ದಾರೆ. ಅದಕ್ಕೋಸ್ಕರ ನಿಜಕ್ಕೂ ನಾವು ಜೀವನದಲ್ಲಿ ವಿ ಆರ್ ರಿಯಲಿ ಗ್ರೇಟ್ಫುಲ್ ಟು ದೋಸ್ ಗ್ರೇಟ್ ಟೀಚರ್ಸ್. ಐ ಆಮ್ ಪ್ರೌಡ್ ಆಫ್ ದೆಮ್. ಈ ಶಾಲೆ ಬಗ್ಗೆ ಆಗಲಿ, ಆ ಶಿಕ್ಷಕರ ಬಗ್ಗೆ ಆಗಲಿ ಬಹಳಷ್ಟು ಹೆಮ್ಮೆ ಇದೆ. ಹೆಚ್ಚು ಹೇಳಲಿಕ್ಕೆ ಅವ್ರ ಬಗ್ಗೆ ನಾವು ಹೇಳಲಿಕ್ಕೆ ಪದಗಳಿಲ್ಲ. ಕಾರಣ ನಾವು ಇದ್ದಂಥ ಸ್ಥಿತಿ, ಅದು ಊಟಕ್ಕೂ ಕಷ್ಟ, ಪುಸ್ತಕ ತಗೊಳ್ಳೋದು ಕಷ್ಟ. ಅಂಥ ಸಂದರ್ಭದಲ್ಲಿ ಅವರು ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್ ಅಂಡ್ ರಿಲಿಜನ್ ದೇ ಟಾಟ್ ಅಸ್ ಇನ್ ಎ ಗುಡ್ ಮ್ಯಾನರ್. ಒಳ್ಳೆ ರೀತಿಯಲ್ಲಿ ಯಾವುದೇ ಧರ್ಮ ಜಾತಿ ಭೇದವಿಲ್ಲದೆ, ವಂಚನೆ ಇಲ್ಲದೆ ನಮಗೆ ಬೆನ್ನು ತಟ್ಟಿ ನಮ್ಮನ್ನು ಮನುಷ್ಯರನ್ನಾಗಿ, ವಿದ್ಯಾವಂತರನ್ನಾಗಿ ಮಾಡಿದಂಥ ಅದ್ಭುತವಾದ ಶಿಕ್ಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಶಿರಸಾಷ್ಟಾಂಗ ಪಾಳ್ಯ. ನಾನು ಕೂಡ ಇಂಥದೇ ಒಂದು ದೊಡ್ಡ ಹೈಸ್ಕೂಲ್ನಲ್ಲಿ ಮುಖ್ಯ ಶಿಕ್ಷಕನಾಗಿ ಗುರುಗಳೇ ಕಲಿಸಿದಂತೆ ನಾನು ಕೂಡ ಅವರ ಶಿಸ್ತನ್ನು ಪಾಲಿಸಿ ನನ್ನ ಕೈಲಾದಂಥ ರೀತಿಯಲ್ಲಿ ಅವೆಲ್ಲ ವಿದ್ಯಾರ್ಥಿಗಳು ನ್ಯಾಯವನ್ನು ಒದಗಿಸಿ ನಾನು ನಿವೃತ್ತನಾಗಿ ಹೊರಬಂದೆ. ಮತ್ತು ಓದುವಂಥ ಅಥವಾ ವೃತ್ತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಓದುವ ಹಂಬಲ, ಅದರ ಜೊತೆಗೆ ಅದರ ಪ್ರಯುಕ್ತ ನಾನು 2 ಡಿಗ್ರಿಗಳನ್ನು, PGಗಳನ್ನು ಅಂದರೆ ಮಾಸ್ಟರ್ ಡಿಗ್ರಿಗಳನ್ನು, ಹಿಸ್ಟ್ರಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಎರಡನ್ನೂ ಸಾಧನೆ ಮಾಡಿದೆ. ಕಾರಣ ಓದುವ ಹಂಬಲ, ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನ. ಹಳ್ಳಿಯಲ್ಲಿ ಹುಟ್ಟಿದ್ರು ಕೂಡ ಆಂಗ್ಲ ಭಾಷೆಯನ್ನು ಕಲಿತಿದ್ದು ನಾನು ಇನ್ಸ್ಪೈರ್ಡ್ ಬೈ ಅವರ್ AC. ಅವರು ನನಗೆ ಸ್ಫೂರ್ತಿ. ಇಂಗ್ಲೀಷನ್ನು ಕಲೀಲಿಕ್ಕೆ ಹಳ್ಳಿಲೇ ನಾನು ಐ ಡಿಡೆಂಟ್ ಲರ್ನ್ ಇನ್ ಎನಿ ಕಾನ್ವೆಂಟ್, ಯಾವುದೇ ಕಾನ್ವೆಂಟಲ್ಲಿ ಕಲ್ತನಲ್ಲ, ಪಕ್ಕ ಹಳ್ಳಿಯ ಸೊಗಡಿಂದ ಬಂದಂಥವನು. ಕೊನೆಗೆ ನನ್ನ ಸೇವಾ ಅವಧಿಯಲ್ಲಿ ರೀಜನಲ್ ಇನ್ಸ್ಟಿಟ್ಯೂಟ್ ಇಂಗ್ಲೀಷಲ್ಲೂ ಕೂಡ ಅಲ್ಲೂ ಕೂಡ ಹೆಸರು ಮಾಡಿ ಈಚೆ ಬಂದೆ. ಹಾಗೆಯೇ BK ಇರ್ಬೋದು, SVS ಇರ್ಬೋದು, ಅವರ ಶಿಸ್ತು ಬಹಳ ಅದ್ಭುತ. MR ಕೂಡ ಅವರ
ಅವರು ಏನು ಮಾಸ್ಪಿಟಿ ಭಾಳ ನಿಜಕ್ಕೂ ನಾವು ಅವರೆಲ್ಲರ ಬಗ್ಗೆ ನಾವು ಹೆಮ್ಮೆ ಇದೆ. ಸೊ ಇವತ್ತಿನ ದಿವಸ ನಾವೆಲ್ಲರೂ ಇಲ್ಲಿ ಸೇರಿರೋದು ನನಗಂತೂ ಭಾಳ ಖುಷಿ. ನಾನು ಬ್ಯಾಚ್ ನಂಬರ್ ನಂದು 72ನೇ ಇಸ್ವಿ ಆದರೂ ಕೂಡ ಗುರುಗಳು ಬರ್ತಾರೆ ಅನ್ನೋ ವಿಚಾರ ಕೇಳಿ ನಾನು ಓಡೋಡಿ ಬಂದೆ. ನಮ್ಮ ಸ್ನೇಹಿತರು ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ನಿಜಕ್ಕೂ ಎಲ್ರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಚುಂಕನಹಳ್ಳಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಕೊರಟಗೆರೆ ತಾಲೂಕಿನಲ್ಲಿ. ಈ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಬ್ಯಾಚ್ನವರೆಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಈ ದಿನ ಒಂದು ಮಾಡೋಕ್ಕೆ ನಮಗೆ ಎಲ್ಲ ನನ್ನ ಸ್ನೇಹಿತರು ಆತ್ಮೀಯ ಸ್ನೇಹಿತರು ಒಂದುಗೂಡಿ ಒಂದಿನ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಈ ದಿನ ನಮಗೆ ವಿದ್ಯೆಯನ್ನು ಕಲಿಸಿರ್ತಕ್ಕಂತಹ ಎಲ್ಲ ಗುರುಗಳನ್ನು ಕರೆಸಿ ಒಂದು ಕಡೆ ಈ ಸನ್ಮಾನ ಸಮಾರಂಭವನ್ನು ಇಕ್ಕಬೇಕು ಅಂತ ಹೇಳಿ ಮಾತಾಡ್ಕೊಂಡಿದ್ವಿ. ಅದರಂತೆ ಈ ದಿನ ನಾವು ಎಲ್ಲರೂ ಒಂದುಗೂಡಿ ಈ ದಿನ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನನ್ನ ಆತ್ಮೀಯ ಸ್ನೇಹಿತರಿಗೂ ಗುರುವೃಂದದವರಿಗೂ ನಾನು ನನ್ನ ಆತ್ಮೀಯವಾಗಿರ್ತಕ್ಕಂಥ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.